ಗಡ್ಡ 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 ಅಂತ ನಡುತ್ತಾ ಇದ್ದೀನಿ. ಫೈನಲಿ ಪೌಡ ರೀಚ್ ಆಗಿದ್ದೀರಿ. ಪರವಾಗಿಲ್ಲ ಗೈಸ್, ಒಂದು ರೇಂಜಲ್ಲಿ ಇದೆ. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಒಂದು 3-4 ದಿವಸ ಲಾಗೇ ಮಾಡಿರಲಿಲ್ಲ ನಾನು. ಸೊ ಇನ್ಮೇಲೆ 4 ದಿವಸ ಕಂಟಿನ್ಯೂಸ್ ಲಾಗ್ ಬರುತ್ತೆ. ಯಾಕೆಂದರೆ ನಮ್ಮ ಅಮ್ಮ ಊರಲ್ಲಿ ಜಾತ್ರೆ ಇದೆ. ನಾನು ಹೋಗ್ತಿದ್ದೀನಿ. ಇವಾಗ ಫಸ್ಟ್ ಮುಗಿಸ್ಕೊಂಡು ಬೇಗ ಬಂದುಬಿಟ್ಟಿದ್ದೀನಿ. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಹೋಗ್ತಿದ್ರು ಊರಿಗೆ. ಅವರೆಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಬಾರೋ ಲೇಟ್ ಆಗಿದೆ ಅಂತ. ಸೊ ಅದಕ್ಕೆ ಬೇಗ ಬಂದುಬಿಟ್ಟು ಇವಾಗ ರೆಡಿ ಆಗ್ತೀನಿ ಗೈಸ್. ಆಮೇಲೆ ನೋಡೋಣ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ಟಕ್ ಅಂತ ರೆಡಿ ಆಗಿಬಿಟ್ಟೆ. ಸೊ ಏನೇನು ಎತ್ಕೊತಿದ್ದೀನಿ ಅಂದರೆ ಮುಖ್ಯವಾಗಿ ಕ್ಯಾಮ್ರಾ ಎತ್ಕೊತಿದ್ದೀನಿ. ಸೊ ನಾನು ಕ್ಯಾಮ್ರಾ ಯೂಸೇ ಮಾಡೋಕ್ಕಾಗ್ತಿಲ್ಲ ಗೈಸ್. ಸೊ ಆ ಕ್ಯಾಮ್ರಾ ಯೂಸ್ ಮಾಡ್ಬೇಕಂದ್ರೆ, ವೀಡಿಯೋ ಮಾಡ್ಬೇಕಂದ್ರೆ ಅದರಲ್ಲಿ ಒಂದಿನ ಫುಲ್ ಬೇಕು ಗೈಸ್. ನಾನು ಕೆಲ್ಸಕ್ಕೆ ಹೋಗ್ಲಾ, ಇಲ್ಲಾಂದರೆ ಇದರಲ್ಲೇ ಇರಬೇಕಾ. ಸೊ ಅದಕ್ಕೆ ಒಂದಿನ ಟೈಮ್ ಬರುತ್ತೆ, ಯೂಸ್ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಬನ್ನಿ ಬ್ಯಾಗಲ್ಲಿ ಹಾಕ್ಕೊಂಡು ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂಡು ಮನೆ ಬಿಡೋಣ. ಟೈಮ್ ಆಗಿಬಿಟ್ಟಿದ್ದು ಇವಾಗೇ ಗೈಸ್. ನಾನು 3 ಜೊತೆ ಬಟ್ಟೆ ಎತ್ಕೊಂಡಿದ್ದೀನಿ. ಹೋಗ್ತಾ ಇರೋದು 2 ದಿವಸಕ್ಕೆ. ಬಟ್ಟು ಅಲ್ಲಿ ಹಾಕೋದೇ ನಾನು ಒಂದೇ ಜೊತೆ. ಆದ್ರೂ ಏನೇ ಇರಲಿ ಎತ್ಕೊಂಡು ಹೋಗೋಣ ಅನ್ಸೈತೆ, ಎತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮನೆ ಬಿಡೋಣ ಇವಾಗ ಗೈಸ್. ಇವಾಗ ಮನೆ ಬಿಡ್ತಾಯಿದ್ದೀನಿ ಗೈಸ್. ನೀನು ಹೋಗ್ಬೇಕಾದ್ರೆ ಫ್ಲ್ಯಾಶ್ ಹೊಡಿತಿದ್ದೆ, ನನಗೆ ಇಷ್ಟೊತ್ತು ಗೊತ್ತಾಗಿಲ್ಲ. ಚಪ್ಪಲಿ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ಇವಾಗ ಚಪ್ಪಲಿ ತೊಳ್ಕೊಂಡಿರೋದ ನಾನು ಹೋಗ ಚಪ್ಪಲಿ ಯಾರು ನೋಡಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮನೆ ಬಿಡ್ತಾಯಿದ್ದೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ನಾನು ಬಸ್ಸಲ್ಲಿ ಹೋಗೋಣ ಅಂತ ಇದ್ದಿದ್ದು. ನಮ್ಮ ಫ್ರೆಂಡ್ ಅವರು ಇಲ್ಲಿಂದ ನಾವು 4 ಜನ ಹೋಗ್ತಾ ಇದ್ದೀರಿ. ಅವರು ನನಗೆ ಫೋನ್ ಮಾಡಿದ್ರು, 2 ಗಾಡಿ ಇದೆ ಹೋಗ್ತಾ ಇದ್ದೀರಿ, ಇನ್ನಿಬ್ರು ಒಂದು ಗಾಡಿಯಲ್ಲಿ ಹೋಗ್ತಾರೆ, ಇನ್ನೊಂದು ಗಾಡಿ ಹೆಂಗಿದ್ರು ಸೀಟ್ ಖಾಲಿ ಇರ್ತೀವಿ, ನೀನು ಒಬ್ಬನೇ ಬಾ ಅಂದರು. ಸರಿ ಅಂತ ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ. ಇನ್ನು ನಾವು ರೀಚ್ ಆಗಿದ್ದು ಜಸ್ಟ್ ಊಡಿ ಅಷ್ಟೇ, ಫುಲ್ಲು ಮಳೆ. ಸರಿ ಅಂತೇಳಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀರಿ. ಇವಾಗ ಮಳೆ ನಿಂತಿದೆ. ಇಲ್ಲಿಗೆ ಮುಗ್ದಿಲ್ಲ, ಇನ್ನೊಬ್ಬ ಬರ್ತಾ ಇದ್ದಾನೆ. ಅವನ್ನ ಅಲ್ಲಿ 3 ಜನ ಹೋಗಕ್ಕಲ್ಲ ಬೈಕಲ್ಲಿ. ಅಲ್ಲೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲೇ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಗಾಡಿ ನಾನೇ ಓಡಿಸ್ತೀನಿ, ಲಾಗ್ ಮಾಡಲ್ಲ. ಸೊ ಆಮೇಲೆ ಅಲ್ಲಿ ಅವ್ನು ಇನ್ನೊಬ್ಬನ ಕರ್ಕೊಬೇಕು. ಅಲ್ಲಿ ಯಾರಾದರೂ ಒಬ್ಬರು ಮೆಟ್ರೋ ಅಲ್ಲಿ ಬಸ್ಸಲ್ಲಿ ಬರಲೇಬೇಕು. ಸೊ ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ ಗೈಸ್. ಇಲ್ಲಿಂದ ನಾನು ಲಾಗ್ ಮಾಡಲ್ಲ, ಯಾಕಂದರೆ ಗಾಡಿ ನಾನೇ ಓಡಿಸಿದ್ದೀನಿ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಗೈಸ್. ನಾನು ಪಬ್ಲಿಕಲ್ಲಿ ಲಾಗ್ ಮಾಡ್ತಾಯಿದ್ದೀನಿ, ಎಲ್ಲ ನನ್ನೇ ನೋಡ್ತವ್ರೆ. ಆದರೂ ದೊಡ್ಡ ಮನ್ಸು ಮಾಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ ಇವಾಗ ಗೈಸ್. ಇವಾಗ ಕೇರ್ಪುರಮಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀರಿ. ಯಾರು ಗಾಡಿಯನ್ನು ಮುಂದೆ ಹೋದರೆ ಅವ್ರ ರಚ್ಚೆಲ್ಲ ನಮಗೆ ಸಿಟಿದೆ. ಅದಕ್ಕೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಿ. ಓಕೆ ಗಾಯ್ಸ್, ಈ ಲಾಗು ಮುಂದೆ ಕಂಟಿನ್ಯೂ ಆಗುತ್ತೆ. ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲಾಗ್ ಮಾಡೋಕ್ಕಾಗಲ್ಲ ಗಾಡಿ ಓಡಿಸ್ಕೊಂಡೆಲ್ಲ. ಸೊ ನೋಡಿ, ಅಂಕಲ್ ಆಗಲೇ ನನಗೆ ನೀರು ಸಿಡಿಸ್ತವ್ರೆ, ಏನು ಮಾಡೋದು ನಾನು. ಓಕೆ ಗಾಯ್ಸ್, ಸಿಗೋಣ ಮುಂದೆ ಗೈಸ್. ಇವಾಗ ನೆಲಮಂಗಲ ರೀಚ್ ಆಗಿದ್ದೀವಿ. ಫುಲ್ಲು ಟ್ರಾಫಿಕ್ಕು, ಹಾಗೆ ಮಾಡೋಕ್ಕಾಗಲ್ಲ, ಫುಲ್ಲು ನೈಸು. ಸೊ ಸ್ವಲ್ಪ ಸೈಡ್ಗೆ ಹಾಕಿದ್ವಿ ಟೀ ಕುಡಿಯೋಣ ಅಂತ. ಸೊ ಬಸ್ಸಾಗಿ ಹೋಗೋಕ್ಕಾಗಿಲ್ಲ, ಮೆಟ್ರೋಲ್ ಹೋಗೋಕ್ಕಾಗಿಲ್ಲ, ಬೈಕಲ್ಲೇ ಹೋಗ್ತಾಯಿದ್ದೀನಿ. ಯಾಕೆ ನಾನು ಅವ್ರನ್ನೆಲ್ಲ ತೋರಿಸ್ತಾ ಇಲ್ಲ ಅಂದರೆ ಪಾಪ ಅವ್ರದ್ದೇನೇನು ಪ್ರಾಬ್ಲಮ್ ಇರುತ್ತೋ ಏನೋ ಗೊತ್ತಿಲ್ಲ. ಎಲ್ಲ ಟೀ ಕುಡ್ದಿದ್ದೆಲ್ಲ ಆಯಿತು. ಬನ್ನಿ ಹೋಗೋಣ. ನಮ್ಮೂರ ಹೆಸರು ಹೇಳಿಲ್ಲಲ್ಲ, ಪಾವುಡ ನಮ್ಮೂರ ಹೆಸರು. ಪಾವುಡದಲ್ಲಿ ಹೋಗಿ ಲಾಸ್ಟ್ ಸ್ಟಾರ್ಟ್ ಮಾಡೋಣ. ನೋಡೋಣ ಮುಂದೆ ಎಲ್ಲ ನಿಲ್ಸಿದ್ರೆ ಮದುವೆ ಮಾಡ್ತೀನಿ. ಸದ್ಯಕ್ಕೆ ಬನ್ನಿ ಇವಾಗ ಹೋಗೋಣ. ಫುಲ್ಲು ಲೇಟ್ ಆಗಿಬಿಟ್ಟಿದೆ ಗಾಯ್ಸ್, ಹೆವಿ ಜಾಮು. ಹೋಗ ಗಾಯ್ಸ್, ಸಿಗೋಣ ಪಾವುಡದಲ್ಲಿ ಗಾಯ್ಸ್. ನೆಲಮಂಗಲ ಬಿಟ್ಟು ಈ ಕಡೆ ಬಂದ್ವಿ. ಏನು ಮಳೆ, ಎಲ್ಲೂ ನಿಲ್ಸೋಣ ಜಾಗನೇ ಇಲ್ಲ. ಅರ್ಧ ನಿಂದೆ ಹೋಗ್ಬಿಟ್ಟಿದ್ದೀರಿ. ಗಡ್ಡ 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 ಅಂತ ನಡುತ್ತಾ ಇದ್ದೀನಿ. ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ರಿ, ಇವಾಗ ನೋಡೋದು ಮಳೆ ಬರ್ತಾ ಇದೆ. ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀವಿ. ಸುಮ್ಮನೆ ಬಸ್ಸಲ್ಲಿ ಹೋಗಿದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರೋದು ನನಗೆ. ಯಾಕತ್ತೆ ಇವ್ರು ಸಹವಾಸ ಮಾಡಿದೆ ಅನಿಸ್ತೈತೆ. ಇವಾಗ ಈ ಮಳೆ ಬಿಡೋದೆ ಇವಾಗ, ನಮ್ಮೂರಿಗೆ ಹೋಗೋದೆ ಇವಾಗ. ಜಾಕೆಟು ತಂದಿಲ್ಲ, ಏನು ಶೋಕಿ ಥರ ನಾನು ಆರಾಮಾಗ ಒಂದೇ ಒಂದು ಟಿ-ಶರ್ಟ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಗಡ್ಡ 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 ಅಂತ ನಡೀತಾ ಇದ್ದೀನಿ. ಮಳೆ ಬಿಟ್ಟ ಮೇಲೆ ಬಿಡೋಣ ಗಾಯ್ಸ್, ಆಗ್ತಾಯಿಲ್ಲ ನಿಜವಾಗ್ಲು. ಇನ್ನೊಂದು ಜಾಕೆಟ್ ಐತೆ, ಇನ್ನೊಂದು ಟಿ-ಶರ್ಟ್ ಐತೆ, ಅದನ್ನೇ ಹಾಕೊತೀನಿ ಗಾಯ್ಸ್. ಇನ್ನೇನು ಮಾಡೋಕ್ಕಲ್ಲ. ಬೇಗ ಮಳೆ ಬಿಟ್ಟರೆ ನಮ್ಮೂರಿಗೆ ಹೋಗಿ ಸೇಫಾಗಿ ಮಲ್ಕೊತೀನಿ. ಯಾವಾಗ ಬಿಡ್ತೈತೋ ಮಳೆ ಗೊತ್ತಿಲ್ಲ. ಬೇಗ ಬಿಟ್ಟರೆ ನಮಗೂ ಒಳ್ಳೆಯದು. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಸದ್ಯಕ್ಕೆ ಇವಾಗ ಎಲ್ಲ ಏನೇನು ನಿಂತಿದೆ ಅದನ್ನೆಲ್ಲ ಆರಿಸ್ಕೊಳೋಣ ಗೈಸ್. ಹಾಫ್ ಆನ್ ಅವರ್ ಆದಮೇಲೆ ಮಳೆ ಬಿಡ್ತು. ಇವಾಗ ಬಿಡ್ತಾ ಇದ್ದೀರಿ ಪೆಟ್ರೋಲ್ ಬಂಕು. ಫುಲ್ಲು ಮಳೆ ಚೆಸ್ತು ನೋಡ್ರಿ ಯಾವ ಥರ ಚೆಚ್ಚಿದೆ ನೀರು. ಇಲ್ಲೆಲ್ಲೂ ತುಂಬೋಗಿಲ್ಲ, ಕಾಣಿಸ್ತಾ ಇದೆಯಾ? ಇದೆಲ್ಲ ನೀರು ತುಂಬೋಗ್ಬಿಟ್ಟಿದೆ. ಇವಾಗ ಬಿಡ್ತಾ ಇದ್ದೀರಿ ಗಾಯ್ಸ್. ಎಲ್ಲನ ಸ್ವಲ್ಪ ನಾಷ್ಟ ಗಿಷ್ಟ ಹಾಕ್ಬೇಕು ಇವಾಗ ಹೊಟ್ಟೆಗೆ. ನಾಷ್ಟ ಅಂತೀನಿ, ಊಟನ. ಬನ್ನಿ ಗಾಯ್ಸ್, ಫುಲ್ಲು ಚಳಿ. ಬೇಗ ಹೋಗಿ ಎಲ್ಲನ ಒಂದು ಒಳ್ಳೆ ಊಟ ಮಾಡೋಣ. ಬನ್ನಿ ಎಲ್ಲರೂ ಕುತ್ಕೊಂಡು ಟೇಬಲ್ ಮೇಲೆ ಊಟ ಮಾಡೋಣ. ಅದೇನಾಗಿಲ್ಲ. ಓಕೆ ಗಾಯ್ಸ್, ಫುಲ್ ಚಳಿ ಅದೇ ಚಳಿ, ಲಾಗ್ ಮಾಡೋಕ್ಕಾಗಲ್ಲ ಸೌಂಡು. ಬನ್ನಿ ಎಲ್ಲನ ಊಟ. ಸ್ವಲ್ಪ ಲಾಗು ಏನೇನೋ ಮಾತಾಡ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಚಳಿ ಆಗ್ತಿದೆ ಅಷ್ಟೇ.
ಓಕೆ ಓಕೆ ಹೋಗ್ತಾ ಇದ್ದೀರಿ ಇವಾಗ ಪಾವಡಕ್ಕೆ ರೀಚ್ ಆಗಿದ್ದೀರಿ. ಹಿಂಗೆ ಹೋಗ್ತಾ ದಾರಿಯಲ್ಲಿ ಪಾವಡ್ ಹತ್ರ ಚೌಟ್ರಿ ಇದೆ, ಇಲ್ಲಿ ಮದುವೆ ಆಗ್ತಾ ಇದೆ. ನಾವು ಗಾಡಿ ನಿಲ್ಸ್ಬಿಟ್ಟು ಊಟಕ್ಕೆ ಬರೋ ಅಂತ ಹೋಗ್ತಿದ್ರು. ಯಾಕೋ ಬೇಡ ಅನಿಸ್ತಿದೆ ಮನ್ಸು, ಅದಕ್ಕೆ ವಾಪಸ್ ಹೋಗ್ತಾ ಇದೀರಿ. ಆದರೆ ಯಾರ್ದು ಮದುವೆ ಗೊತ್ತಿಲ್ಲ, ಹೋದ್ರಿ ಊಟ ಮಾಡೋಣ ಅಂದ್ಕೊಂಡ್ವಿ. ಯಾಕೋ ಮನ್ಸು ಬೇಡ ಬೇಡ ರೆಡಿ ವಾಪಸ್ ಅಂತಿದೆ, ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ಗೈಸ್ ಫೈನಲಿ ಪೌಡಾಗ ರೀಚ್ ಆಗಿದ್ದೀರಿ. ಎಷ್ಟು ಅವರ್ ಆಗಿದೆ ಗೊತ್ತಿಲ್ಲ, ನೋಡಬೇಕು. ಫೈನಲಿ ರೀಚ್ ಆಗಿದ್ದೀರಿ. ಇದೇ ನೋಡಿ ಪೌಡಾಸ್ ಇದೆ. ಯಾವುದಿದೆ ಸರ್ಕಲ್? ಶನ್ಮಾತ್ ಸರ್ಕಲ್ ಇದು ಇದೇ ಗೈಸ್. ಇವಾಗ ಊಟ ಹೋಗ್ತಾ ಇದ್ದೀವಿ. ಇದು ಹಳೆ ಬಸ್ ಸ್ಟ್ಯಾಂಡು, ಇಲ್ಲೇ ಊಟ ಹೋಗ್ತಾ ಇದ್ದೀರಿ ಇವಾಗ. ಇನ್ನೂ ಹೋಟ್ಲೆಲ್ಲ ಓಪನ್ ಇದೆ ಗೈಸ್. ನನ್ನ ಪ್ರಕಾರ 10 ಗಂಟೆ ಆಗಿದೆ ಅನ್ಕೋತೀನಿ ಟೈಮು. ಇನ್ನೂ ಹೋಟ್ಲೆಲ್ಲ ಓಪನ್ ಇದೆ, ಬನ್ನಿ ಊಟ ಮಾಡೋಣ. ಫುಲ್ ಹೊಟ್ಟೆ ಇಷ್ಟ ಇದೆ ಗೈಸ್. ಅಲ್ಲಿರೋ ಹೋಟ್ಲಿಗೆ ಹೋಗಿದ್ರಿ, ಎಲ್ಲ ಕ್ಲೋಸಿಂಗ್ ಟೈಮು, ಅದಕ್ಕೆ ಇನ್ನೊಂದು ಹೋಟ್ಲಿಗೆ ಬಂದಿದ್ದೀವಿ. 2 ಪ್ಲೇಟ್ ದೋಸೆ ಆರ್ಡ್ರ್ ಮಾಡಿದ್ದೀರಿ. ತಿಂದ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಳೋದು ಅಷ್ಟೇ ಇವಾಗ. ಗೈಸ್ ಫೈನಲಿ 2 ದೋಸೆ ಬಂದಿದೆ. ಮಸಾಲೆ ದೋಸೆ ಸಕ್ಕತ್ತಾಗಿದೆ, ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಗೈಸ್ ಏನು ಗೊತ್ತಾ, ಸಾಂಬಾರು ಅನ್ಲಿಮಿಟೆಡ್ ಇಕ್ಬಿಟ್ಟವ್ರೆ. ಮಸ್ತಾಗೈತೆ ಸಾಂಬಾರು, ವಾಂಚ್ತಾ ಇದ್ದೀನಿ. ಸಕ್ಕತ್ತಾಗೈತೆ ಗೈಸ್. ಏನಂದರೆ ನಮಗೆ ಒಂದು ದೋಸೆ ಎಲ್ಲ ವರ್ಕೌಟ್ ಆಗಲ್ಲ, ಅದಕ್ಕೆ ಚಿತ್ರಾನ್ನ ಇಸ್ಕೊಂಡಿದ್ದೀರಿ, ಚಿತ್ರಾನ್ನ ತಿಂತಾಯಿದ್ದೀರಿ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಬೆಳಿಗ್ಗೆ ಊಟ ಮಾಡಿದ್ದು ನಾನು ನಮ್ಮ ಕಂಪ್ನಿಯಲ್ಲಿ ಒಂದು ಸ್ವಲ್ಪ ಪಲಾವು 2 ದೋಸೆ ತಿಂದಿದ್ದು. ಸಾಯಂಕಾಲನೂ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ತಾಯಿದ್ದಾರೆ ನೈಟು. ಇನ್ನು ನಮ್ಮ ಫ್ರೆಂಡ್ಸ್ ಅವ್ರು ಇನ್ನೂ ಹಿಂದೆಗಡೆ ಬರ್ತಾ ಇದ್ದಾರೆ ಮಡಕ್ಸಿರೋದಲ್ಲಿ, ಅದಕ್ಕೆ ಇಲ್ಲೇ ಸರ್ಕಲಲ್ಲೇ ಇದ್ದೀರಿ. ಅವ್ರು ಬಂದಮೇಲೆ ಜೊತೆಯಲ್ಲೇ ಹೋಗೋಣ ಊರಿಗೆ ಅಂತ ಎಲ್ಲ ಇಲ್ಲೇ ಇದ್ದೀವಿ. ಅದಕ್ಕೆ ಇವಾಗ ಊಟ ಮಾಡಿದ್ವಿ. ಸ್ವಲ್ಪ ಹೊತ್ತು ಫೋನ್ ನೋಡೋಣ ಇಲ್ಲೇನೆ ಕುತ್ಕೊಂಡು. ಎಲ್ಲ ನನ್ನೇ ನೋಡ್ದವ್ರು ಗಾಯ್ಸ್, ಆದರೂ ಪರವಾಗಿಲ್ಲ, ಬೇರೆ ವ್ಲಾಗ್ ಮಾಡೋಣ, ಏನಂತೀರಾ? ಬನ್ನಿ ಇವಾಗ ಕುತ್ಕೊಂಡು ಸ್ವಲ್ಪ ಎಡಿಟ್ ಮಾಡೋಣ. ನಾಳೆ ಫುಲ್ ಬ್ಯುಸಿಯಾಗಿರ್ತೀರಿ, ಹಬ್ಬ ಮಸ್ತಾಗಿರೋದು. ನಾಳೆ ಮಾತ್ರ ಕ್ರೇಜಿ ಗೈಸ್. ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರಿ, ಅವರು ಬಂದರು. ಜಿಲೇಬಿ ಇಸ್ಕೊತಾ ಇದ್ದೀರಿ. 20 ರೂಪಾಯಿಗೆ ನಾನು ಒಬ್ಬನಿಗೆ ಇಸ್ಕೊತಾ ಇದ್ದೀನಿ, ಅವ್ರಿಗೆಲ್ಲ ಸಪ್ರೇಟಾಗಿ. ನಿಮಗೂ ಇದರಲ್ಲೇ ಕೊಡ್ಬೇಕಾ ಶೇರು? ಇದರಲ್ಲೇ ಕೊಡ್ಬೇಕಂತ ಗೈಸ್. ಜಿಲೇಬಿ ತಿಂತಾ ಇದ್ದೀನಿ. ಓಕೆ ಗೈಸ್, ಸಿಗೋಣ. ಅವನು ಸ್ಪೀಕರ್ ಫೋನ್ಪೇ ಮಾಡಿಬಿಟ್ಟವನೇ ಅಣ್ಣ. ಸೌಂಡ್ ಬಂದಿಲ್ಲಪ್ಪ, ಸೌಂಡ್ ಬಾಕ್ಸ್ ಇಲ್ಲ ನಮ್ಮದು, ಸ್ಕ್ಯಾನರ್ ಅಂತವನೇ, ಅದಕ್ಕೆ ಇನ್ನೊಂದ್ಸತಿ ತೋರಿಸ್ತಾನ ಅವನಿಗೆ. ಜಿಲೇಬಿ ತಿನ್ನೋಣ ಗೈಸ್, ಜಿಲೇಬಿ ಗೈಸ್. ಊಟ ಜಿಲೇಬಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀರಿ ಎಲ್ಲರೂ. ಗೈಸ್ ಫೈನಲಿ ಊರಲ್ಲಿ ರೀಚ್ ಆಗಿದ್ದೀರಿ. ಏನು ಜನನೇ ಕಾಣಿಸ್ತಿಲ್ಲ, ಏನಪ್ಪ ಇದು ಏನೂ ಗೊತ್ತೇ ಇಲ್ಲ. ಏನು ಬಾತ್, ಓಹೋ ಇವಾಗ ಹಾಕಿದ್ದಾರೆ ಸೀರಿಯಲ್ ಸೆಟ್ಟಿಂಗ್ ಲೈಟು. ಅಲ್ಲಿ ಎಂಟ್ರೆನ್ಸಲ್ಲಿ ಏನು ಗೊತ್ತಾಗಿಲ್ಲ, ಇವಾಗ ಹಾಕಿದ್ದಾರೆ ಸೀರಿಯಲ್ ಸೆಟ್ ಲೈಟು. ಝೂಮ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಿದ್ಯಾ? ಬನ್ನಿ ದೋಸೆನ ತೋರಿಸ್ತೀನಿ, ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಪರವಾಗಿಲ್ಲ ಗೈಸ್, ಒಂದು ರೇಂಜಲ್ಲಿದೆ. ನಾಳೆ ಫುಲ್ ಜಾತ್ರೆ ಆಗಿರುತ್ತೆ. ಇವಾಗ ನೋಡಿ ಖಾಲಿ ರೋಡು, ನಾಳೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇವಾಗ ಸದ್ಯಕ್ಕೆ ಮನೆಗೆ ಬಂತು, ಮನೆ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ನಮ್ಮ ಮನೆಗೆ ರೀಚ್ ಆಗಿದ್ದೀನಿ, ಟೆರೇಸ್ ಮೇಲೆ ಇದ್ದೀನಿ. ನೋಡ್ದ ನಮ್ಮ ಮನೆ ಮುಂದಾಗಲೇ ರಂಗೋಲಿ ಹಾಕ್ತಾ ಇದ್ದಾರೆ, ನಾಳೆ ಇರೋ ಹಬ್ಬಕ್ಕೆ ಎಲ್ಲರೂ ಇವಾಗೆ ಹಾಕೋದು. ಓಕೆ ಗೈಸ್, ಈ ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ನಾಳೆ ಸಿಗೋಣ. ನಾಳೆ ಜಾತ್ರೆ ಇರುತ್ತೆ, ಮಸ್ತಾಗಿರುತ್ತೆ. ನಾಳೆ ಮಿಸ್ ಮಾಡಿದಿರ ನೋಡಿ ಗೈಸ್, ಈ ಲಾಗ್ನೂ ಅಷ್ಟೇ ಮಿಸ್ ಮಾಡಿದಿರ ನೋಡಿ. ನಾಳೆ ಅಂತೂ ಇನ್ನೂ ಕ್ರೇಜಿಯಾಗಿರುತ್ತೆ. ಸಿಗೋಣ.